ನಮಸ್ಕಾರ ಗೆಳೆಯರೆ. ನಾವು ನಿಮ್ಮ ಬೆಳಗಾವಿ ವಾಯ್ಸ್ ಚಾನಲ್‌ನಿಂದ. ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೆಂಕಿನೇ ಹೊತ್ಕೊಂಡಿತ್ತು ಅಂತ ಹೇಳ್ಬೋದು. ಅಂದ್ರೆ ಇವತ್ತು ನಮ್ಮ ಆರ್-ಸಿ-ಬಿ ತಂಡ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್‌ನ ಆಡಿದೆ ಗೆಳೆಯರೆ. ಮತ್ತು ಆ ಮ್ಯಾಚ್‌ನಲ್ಲಿ ನಡೆದಿದ್ದು ನಮ್ಮ ಕೈಲಿ ನಂಬೋಕೆ ಆಗಲ್ಲ. ಯಾಕಂದ್ರೆ ಇವತ್ತು ನಮ್ಮ ತಂಡನೇ 2 ತಂಡವಾಗಿ ವಿಭಜನೆ ಮಾಡಿ ಕ್ರಿಕೆಟ್ ಆಡಿಸಿದ್ದಾರೆ. ಸೊ ಅದರಲ್ಲಿ ಈ 2 ಭಾಗದಲ್ಲಿ ಈ 2 ತಂಡದಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ರು ಹಾಗೂ ಯಾವ ತಂಡದಲ್ಲಿ ಯಾರ್ಯಾರು ಆಟಗಾರರಿದ್ರು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತೀನಿ. ನಮ್ಮ ಚಾನಲ್‌ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಗೆಳೆಯರೆ, ಇವತ್ತು ಈಗ ತಂಡದ ವಿಚಾರಕ್ಕೆ ನಾವು ಬರೋದಾದ್ರೆ, ಒಂದು ಕಡೆ ಟೀಮ್ ಕೊಹ್ಲಿ, ಅದರಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರಿದ್ರು, ಫಿಲಿಪ್ ಸಾಲ್ಟ್ ಇದ್ರು, ಟಿಮ್ ಡೇವಿಡ್ ಅವರಿದ್ರು, ಜಾರ್ಡನ್ ಕಾಕ್ಸ್ ಮತ್ತು ಕೃಣಾಲ್ ಪಾಂಡ್ಯ ಅವರಿದ್ರು. ಇನ್ನೊಂದು ಕಡೆ ನಮ್ಮ ಕ್ಯಾಪ್ಟನ್ ಟೀಮ್ ಪಟಿದಾರ್ ಅವರ ತಂಡ ಇತ್ತು. ಅದರಲ್ಲಿ ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ವೆಂಕಟೇಶ್ ಅಯ್ಯರ್ ಮತ್ತು ಲುವನೀತ್ ಸಿಸೋಡಿಯಾ ಅವರಿದ್ರು. 2 ತಂಡ ಸಮಬಲವಾಗಿತ್ತು. ಹಾಗಾದ್ರೆ ಇದರಲ್ಲಿ ಯಾರು ಗೆದ್ರು ಅಂತ ಒಂದು ನಿಮಿಷ ಯೋಚನೆ ಮಾಡೋಣ ಬನ್ನಿ. ಗೆಳೆಯರೆ, ಮ್ಯಾಚ್ ಹೈಲೈಟ್ಸ್ ಹೀಗಿತ್ತು. ಮೊದಲು ಟೀಮ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಅವರು ಜೊತೆ ಆಟವನ್ನು ಆರಂಭ ಮಾಡಿದ್ರು. ಅವರಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ 2 ಕಣ್ಣು ಸಾಲದು. ಮತ್ತು ಅವರನ್ನ ನೋಡಿದ ಭುವನೇಶ್ವರ್ ಅವರು ಬಾಲಿಂಗ್‌ನಲ್ಲಿದ್ದರು. ಅವರ ಕಣ್ಣು ಒಂದ್ಸರಿ ಕಕ್ಕಾಬಿಕ್ಕಿಯಾಗಿತ್ತು ಗೆಳೆಯರೆ. ಫಿಲ್ ಸಾಲ್ಟ್ ಅವರು 26 ಚೆಂಡಿನಲ್ಲಿ 46 ರನ್ನ ಪೋಣಿಸ್ತಾರೆ. ವಿರಾಟ್ ಕೊಹ್ಲಿ ಅವರು 40 ಬಾಲ್‌ನಲ್ಲಿ 62 ರನ್ನ ಗಳಿಸ್ತಾರೆ ಗೆಳೆಯರೆ. ಟಿಮ್ ಡೇವಿಡ್ ಕೊನೆ ಓವರ್‌ಗಳಲ್ಲಿ 14 ಬಾಲ್‌ಗೆ 28 ರನ್ ಬರ್ಸಿದ್ರು ಗೆಳೆಯರೆ. ಟೀಮ್ ಕೊಹ್ಲಿ ಸ್ಕೋರ್ 174 ರನ್ನು, 5 ವಿಕೆಟ್‌ಗಳ ನಷ್ಟಕ್ಕೆ. ಈಗ ಟಿಮ್ ಪಟಿದಾರ್ ಅವರು ಗೆಳೆಯರೆ, ಈ 174 ರನ್ನ ಚೇಸಿಂಗ್ ಇಳಿದ್ರ ನಮ್ಮ ಟೀಮ್ ಪಟಿದಾರ್ ಅವರು ಮೊದಲದಾಗಿ ಪಡಿಕ್ಕಲ್ ಅವರು 36 ಬಾಲ್‌ನಲ್ಲಿ 52 ರನ್ನ ಗಳಿಸ್ತಾರೆ. ನಂತರ ಇವರು ಎಡಗೈ ಬ್ಯಾಟ್ಸ್‌ಮನ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಬೌಲರ್‌ಗಳಿಗೆ ತುಂಬಾನೇ ತಲೆನೋವಾಗಿದ್ರು. ಸೊ ಜೊತೆಗೆ ನಮ್ಮ ಕ್ಯಾಪ್ಟನ್ ಪಟಿದಾರ್ ಅವರು 34 ಬಾಲ್‌ಗಳಲ್ಲಿ 48 ರನ್ನ ಗಳಿಸ್ತಾರೆ. ಆದರೆ ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರ ತಂಡದ ಬೌಲರ್‌ಗಳು ಈ ಎಲ್ಲ ಆಟಕ್ಕೆ ಬ್ರೇಕ್ ಹಾಕಿದ್ರು. ಆದರೆ ಟೀಮ್ ಪಟಿದಾರ್ ಅವರು ಕೊನೆಯಲ್ಲಿ 158 ರನ್ನ ಗಳಿಸಿ 7 ವಿಕೆಟ್‌ನ ನಷ್ಟಕ್ಕೆ 158 ರನ್ ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಟೀಮ್ ಕೊಹ್ಲಿ ಅವರು 16 ರನ್‌ಗಳಿಂದ ಗೆದ್ದು ವಿಜಯವನ್ನು ತಮ್ಮದಾಗಿಸಿಕೊಳ್ತಾರೆ. ಈ ಮ್ಯಾಚ್‌ನಲ್ಲಿ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್